ಭಾಸ್ಕರ್ ಅಣ್ಣವ್ರ ಮನೆನಾ ಅಲ್ವಾ? ಹಲೋ, ಇದು ಭಾಸ್ಕರ್ ಅಣ್ಣವ್ರ ಮನೆನಾ ಅಲ್ವಾ? ಸರಿ. ಅಣ್ಣ, ಒಂದೆರಡು ಕಾಯಿನ್ ಇದ್ರೆ ಕೊಡಿ ಅಣ್ಣ. ಅಣ್ಣ, ದಯವಿಟ್ಟು ಅಣ್ಣ ಹಾಗೆ ಹೇಳ್ಬೇಡಿ. ಸುಮ್ಮನೆ ತಲೆ ತಿನ್ಬೇಡ, ಸಾಪರ ಇಲ್ಲ ಸಾಯ್ತಾ ಇದೆ, ಹೋಗಮ್ಮ ಕಡೆ. ಅಣ್ಣ ದಯವಿಟ್ಟು ಅಣ್ಣ, ಎರಡು ಕಾಯಿನ್ ಕೊಡಿ. ಈ ಮಾತ್ರೆ ಕೊಡಿ. ಯಾಕಮ್ಮ, ಏನಾಯ್ತು? ಅಕ್ಕ, ನಾನು ಫೋನ್ ಮಾಡಬೇಕಿತ್ತು, ಅದಕ್ಕೆ ಆ ಅಂಕಲ್ನ ಎರಡು ಕಾಯಿನ್ ಕೇಳಿದೆ. ಬೈತಾ ಇದ್ದಾರೆ. ರೀ, ನಿಮ್ಗೊಂಚೂರು ಮನುಷ್ಯತ್ವ ಇಲ್ವಾ? ಚಿಕ್ಕ ಹುಡುಗಿ ಹೆದರ್ಕೊಂಡಿದ್ದಾಳೆ, ಒಂದೆರಡು ಕಾಯಿನ್ ತಾನೆ ಕೊಡ್ಬೋದಲ್ಲ? ರೀ, ಅವಾಗಿಂದ ಕಾಯಿನ್ ಕೊಟ್ಟಿ ಸಾಕಾಗಿದೆ ನಮ್ಗೆ, ಬೇಕಾದ್ರೆ ನೀವು ಕೊಡೋಗ್ರಿ. ನೀನ್ ಬಾಮ್ಮ, ಇವ್ರ ಹತ್ರ ಮಾತಾಡ್ ಪ್ರಯೋಜನ ಇಲ್ಲ. ಬಾ, ಏನಾದ್ರು ತಿಂದಿದ್ಯಾ ನೀನು? ಇನ್ನೊಂದು ಬಂದ್ಬೇಕಾ? ಇನ್ನೊಂದು ಬಂದ್ ಕೊಡಿ. ಆರಾಮಾಗ್ತೀನಿ. ಹೊಟ್ಟೆ ತುಂಬ್ತಾ? ಇನ್ನೇನಾದ್ರೂ ಬೇಕಾ? ಇಲ್ಲ, ಸಾಕು, ಹೊಟ್ಟೆ ತುಂಬಿತು. ಈಗ ಹೇಳು, ಯಾರು ನೀನು? ಎಲ್ಲಿಂದ ಬಂದಿದ್ಯಾ? ಯಾಕಿಷ್ಟು ಹೆದರ್ಕೊಂಡಿದ್ಯಾ? ನೋಡು, ನನ್ನ ನೀನು ಅಕ್ಕ ಅಂತ ಅನ್ಕೋ. ಧೈರ್ಯವಾಗಿ ಹೇಳು, ಯಾರು ನೀನು? ನನ್ನ ಹೆಸರು ಸುಮಾ, ನಂದು ಮಲ್ಗೆಪುರ. ಪುಟ್ಟಿ, ಎಲ್ಲೋಗ್ಬಿಟ್ಟಿದ್ಯಮ್ಮ ನೀನು? ಸದ್ಯ ಕೊನೆಗೂ ಸಿಗ್ದಿಯಲ್ಲ, ಆ ದೇವ್ರ ದೊಡ್ಡನು. ಬಾ ಪುಟ್ಟ. ಒಂದು ನಿಮಿಷ, ನೀವು? ನೀವ್ಯಾರಮ್ಮ? ನಾನು ವೈಶಾಲಿ ಅಂತ. ಸುಮಾ ಅಕಸ್ಮಾತಾಗಿ ಸಿಕ್ಕಿದ್ಲು. ಪಾಪ ಹೊಟ್ಟೆ ಹಸುವಾಗಿತ್ತು ಅನ್ಸುತ್ತೆ, ಅದಕ್ಕೆ ಟೀ ಬನ್ನು ಕೊಡಿಸಿದೆ. ನಾವು ಇವ್ರ ಅಪ್ಪ ಅಮ್ಮ. ನಮ್ಮ ಮಗಳಿಗೆ ಈ ಥರ ಹೊರಗಡೆ ತಿಂಡಿಯೆಲ್ಲ ನಾವೇನು ಕೊಡ್ಸಲ್ಲ. ಪುಟ್ಟ, ನೀನಾದರೂ ಹೇಳ್ಬಾರ್ದಾಗಿತ್ತೇನಮ್ಮ. ಅಯ್ಯೋ, ನೀನೇನೆ ದಾರಿಯೊಳಗೆ ಮಾತಾಡ್ತಾ ನಿಂತ್ಕೊಂಡು ಬರೇ ಕರ್ಕೊಂಬರೇ ಅವಳನ್ನ. ಪ್ರಪಂಚ ಸರಿ ಇಲ್ಲ, ಇಲ್ಲಿ ಕೆಟ್ಟದಕ್ಕೆ ಬೆಲೆ, ಒಳ್ಳೆಯದಕ್ಕೆ ಕಿಮ್ಮತ್ತು ಬೆಲೆ ಇಲ್ಲ ಅಂತ ನಾವು ಕೇಳ್ತಾನೆ ಇರ್ತೀವಿ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ಸಾಕಷ್ಟು ಘಟನೆಗಳು ನಡೀತಾನೆ ಇರುತ್ತವೆ. ಬೇರೆಯವರ ಕಷ್ಟಗಳಿಗೆ ಮರುಗುವಂತಹ ಜೀವಗಳು ಇನ್ನೂ ಇದ್ದಾರೆ. ಇಂಥವರಲ್ಲಿ ವೈಶಾಲಿ ಕೂಡ ಒಬ್ಳು. ನಾನು ಜರ್ನಲಿಸ್ಟ್, ವೀಕ್ಲಿ ಮ್ಯಾಗಝೈನ್ಗೆ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ನನ್ನ ಮಾತ್ರ ಸೀರಿಯಸ್ ಆಗಿ ತಗೋತಾ ಇಲ್ವಲ್ಲ? ಆಯಿತು, ಅದ್ರಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದೇನಿದೆ? ಆ ಹುಡುಗಿನ ಕರ್ಕೊಂಡೋಗಿದ್ದವ್ರ ಅಪ್ಪ ಅಮ್ಮ ತಾನೆ? ನನಗೆ ಯಾಕೋ ಅವ್ರು ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಥರ ಕಾಣಿಸ್ಲಿಲ್ಲ. ರೀ, ನಿಮಗೂ ಅಲ್ಪ ಸ್ವಲ್ಪ ಕಾನೂನು ಗೊತ್ತಿದೆ ಅನ್ಕೋತೀನಿ. ನಿಮಗೆ ಅವ್ರ ಅಪ್ಪ ಅಮ್ಮ ಅಲ್ಲ ಅಂತ ಅನ್ಸುತ್ತೆ ಕೇಸ್ ಮಾಡೋಕ್ಕಾಗಲ್ಲ. ಅಥವಾ ಆ ಹುಡುಗಿ ಏನಾದ್ರು ಬಂದು ಹೇಳಿಲ್ಲ ಅವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ? ಇಲ್ಲ ಸರ್, ನನಗೆ ಹಾಗೆ ಅನ್ನಿಸ್ತು. ಸಾಕ್ಷಿ ಬೇಕಿದ್ದಕ್ಕೆಲ್ಲ ಆಧಾರ ಬೇಕು. ನಿಮ್ಗೆ ಅನ್ಸಿದ್ದೆಲ್ಲ ನಾವು ಕೇಸ್ ಮಾಡೋಕ್ಕಾಗಲ್ಲ ಸರ್. ಅವ್ರು ಹಾಕೊಂಡಿದ್ದ ಬಟ್ಟೆ, ಅವ್ರ ಹಾವ ಭಾವ, ಇವಳ ಬಟ್ಟೆ, ಇವಳು ಅವರು ನೋಡಿ ಹೆದರ್ಕೊಂಡಿದ್ದು ನೋಡಿದ್ರೆ ನನಗಂತೂ ಖಂಡಿತ ಅವರಂತೂ ಅವಳ ಅಪ್ಪ ಅಮ್ಮ ಅಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ಯಾರ ಹುಡುಗಿ? ಅವಳ ಹೆಸರು, ಅವಳ ಅಡ್ರೆಸ್ಸು ಅಥವಾ ಅವಳ ಜೊತೆ ಬಂದವ್ರ ಹೆಸರು ಅಂದ್ರೆ ನಿಮ್ಗೆ ಗೊತ್ತಾ? ಅವಳ ಹೆಸರು ಸುಮಾ ಅಂದ್ಲು ಸರ್. ಅವರಿಬ್ರು ಹೆಸರು, ಅವ್ರ ಅಡ್ರೆಸ್ಸು ನನಗೆ ಗೊತ್ತಿಲ್ಲ ಸರ್. ಹಾಂ, ಅವ್ರ ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಅಡ್ರೆಸ್ ಏನು ಅಂತ ಗೊತ್ತಿಲ್ಲ. ಇವತ್ತಾನೆ ನೋಡಿರಾ? ಇಷ್ಟೆಲ್ಲ ಅನ್ನಿಸ್ಬಿಡ್ತಾ ನಿಮಗೆ? ನನಗೆ ಯಾಕೋ ಆ ಹುಡುಗಿ ತುಂಬ ತೊಂದರೆಯಲ್ಲಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಸರ್. ನೋಡಿ, ದಯವಿಟ್ಟು ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ನಮಗೆ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕೇಸಸ್ ಇದೆ. ತಾವು ದಯವಿಟ್ಟು ಹೊರಡಿ. ಹೋಗ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೊತೀಯ? ಇಲ್ಲ ಸುಶೀಲ್, ಆ ಹುಡುಗಿ ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳು ನನ್ನ ನೋಡ್ತಾ ಇದ್ದಿದ್ದು ಈಗಲೂ ನನ್ನ ಕಣ್ಮುಂದೆ ಹಾಗೇ ಇದೆ. ನೀನು ಎಕ್ಸ್ಟ್ರಾ ಸೆನ್ಸಿಟಿವ್, ಅದಕ್ಕೆ ಹೀಗೆ ಅನ್ನಿಸ್ತಾ ಇದೆ. ಅವಳು ಕಷ್ಟ ಇದ್ದಿದ್ರೆ ನಿನ್ನ ಹತ್ರ ಹೇಳ್ಕೊತಿರಲ್ವಾ? ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಕಣೋ. ತುಂಬ ಹೆದರ್ಕೊಂಡಿದ್ಲು, ಚಿಕ್ಕ ಹುಡುಗಿ ಬೇರೆ. ಸರಿ, ಈಗ ಏನು ಮಾಡಬೇಕು ಅಂತ ನಿಂಗೆ? ಪೊಲೀಸ್ನವ್ರು ಬರೀ ಕಂಪ್ಲೇಂಟ್ ತೊಗೊತಿಲ್ಲ ಅಂತ ಹೇಳ್ತಿದ್ಯಾ? ಅವ್ರ ಕಾರ್ ನಂಬರ್ ಕೊಡ್ತೀನಿ, RTO ಹೋಗಿ ಅವ್ರ ಅಡ್ರೆಸ್ ಹೇಗೋ ಪತ್ತೆ ಮಾಡೋಕ್ಕಾಗತ್ತಾ? ನೀನು ತುಂಬ ತಲೆ ಕೆಡಿಸ್ಕೊತಾ ಇದ್ದೆ ಅಂತ ಅನಿಸ್ತಿಲ್ವ ನಿಂಗೆ? ಇರಲಿ, ಇದೊಂದು ಸತಿ ನಂಗೆ ಹೆಲ್ಪ್ ಮಾಡು.
ಆ ಹುಡುಗಿ ಯಾರು ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡೋವರೆಗೂ ನಂಗೆ ಸಮಾಧಾನ ಇರಲ್ಲ. ನಾನು ಯಾವಾಗ ಮದುವೆ ಆಗ್ತೆ ಅಂತ ಹೇಳು, ಅಲ್ಲಿವರೆಗೂ ನನಗೆ ಸಮಾಧಾನ ಇರಲ್ಲ. ಮೊದಲು ಈ ಕೆಲಸ ಮಾಡು, ಅದನ್ನ ಆಮೇಲೆ ಹೇಳ್ತೀನಿ. ಸುಮಾ 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 ನೋಡ್ಲೇ ಇಲ್ವಲ್ಲೋ? ಹೋಗ್ಲಿ, ಒಂದು ಕೆಲಸ ಮಾಡೋಣ, ಅವಳಿಗೋಸ್ಕರ ವೇಟ್ ಮಾಡೋದು ವೇಸ್ಟು. ಇಲ್ಲೇ ಅಕ್ಕಪಕ್ಕದ ಮನೆಯಲ್ಲಿ ಅವಳ ಬಗ್ಗೆ ವಿಚಾರಿಸೋಣ ಬಾ. ಸರಿ ಬಾ. ಅವರು ಅವಳನ್ನ ದತ್ತು ತಗೊಂಡ್ಯಾರ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ಸಮಾಧಾನ ಆಯ್ತಾ? ಹಲೋ, ಏನ್ ಯೋಚನೆ? ಏನಿಲ್ಲ ಬಾ. ಹುಡುಗಿ ಏನ್ ಹುಚ್ಚ ಹಿಡ್ದಿದೆ ನಿನ್ಗೆ? ಹಿಂದೆ ಸರ್ಕೋ, ಬೀಳ್ಬೇಡ, ಸರ್ಕೋ, ಹಿಂದೆ ಸರ್ಕೋ, ಹಿಂದೆ ಸರ್ಕೋ. ಏನ್ ಆಟ ಆಡ್ತಾ ಇದೀಯಾ? ಹಿಂದೆ ಸರ್ಕೋ, ಸರ್ಕೋ, ಹಿಂದೆ ಬೀಳ್ಬೇಡ. ನಿಮ್ಮೆಲ್ಲರ ಹತ್ರ ನನ್ನ ಜೀವನ ಕಾಪಾಡಿ ಅಂತ ಬೇಡ್ಕೊಂಡೆ, ಯಾರಾದ್ರೂ ನಂಗೆ ಸಹಾಯ ಮಾಡಿದ್ರ? ನಂಗೆ ಜೀವನ ಸಾಕಾಗಿದೆ, ನಾನು ಜೀವ ಕಳ್ಕೊತೀನಿ. ಅಮ್ಮ, ಇಲ್ಲ, ಆ ಹುಡುಗಿ ಏನೋ ಸಮಸ್ಯೆಯಲ್ಲಿದ್ದಾಳೆ. ನಾನು ಅವಳಿಗೆ ಹೆಲ್ಪ್ ಮಾಡಲೇಬೇಕು. ಹಲೋ, ಏನೇ ಇಷ್ಟೊತ್ತಿಗೆ? ನಿನ್ನ ಫ್ರೆಂಡ್ ಕೃತಿ NGO ಅವ್ರ ಕೆಲಸ ಮಾಡ್ತಾಳಲ್ಲ, ಅದ್ರ ನಂಬರ್ ಕಳಿಸು. ಹಾಗೆ ಅವಳ ನಂಬರು ಕಳಿಸು. ಯಾಕೆ, ಏನಾಯ್ತು? ಏನಿಲ್ಲ, ಸುಮ್ಮನೆ ಬೇಕಿತ್ತು. ಈಗಲೇ ಕಳಿಸು. ರಾತ್ರಿ 12:30 ಟೈಮ್. ಈಗ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ನನಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ನೀನು ಹುಡುಗಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟಿಲ್ವಾ? ಅದು ಬಿಡೋದು ಇಲ್ಲ. ನಾನು ಹೀಗೇನೆ, ನಿಮ್ಗೆ ಅದು ಗೊತ್ತು ತಾನೆ? ಈಗಲೇ ನಂಬರ್ ಕಳಿಸು. ಕೃತಿ ಹೇಳಿದ್ಲು ನಿಮ್ಮ ಬಗ್ಗೆ. ಸುಮಾ ಅಲ್ವಾ ಆ ಹುಡುಗಿ ಹೆಸರು? ಹೌದು ಮೇಡಮ್. ಅವಳು ತೊಂದರೆಲಿದ್ದಾಳೆ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ? ನನಗೂ ಅದೇ ಕಷ್ಟ ಆಗ್ತಾ ಇರೋದು ಮೇಡಮ್. ನನ್ನ ಗಮನಕ್ಕೆ ಬಂತು, ಆದರೆ ಹೇಗೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಅವ್ರ ಸೂಕ್ಷ್ಮತೆಗೆ ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟನೇ, ಆದರೆ ನಿಮಗಿರೋ ಸೂಕ್ಷ್ಮತೆಗೆ ನಿಮ್ಗೆ ಅರ್ಥ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಅವಳು ಏನೋ ಪ್ರಾಬ್ಲಮಲ್ಲಿ ಇರೋದು ಗ್ಯಾರಂಟಿ ಮೇಲೆ. ಆದರೆ ದತ್ತು ತಗೊಂಡಿದ್ದಾರೆ ಅಂತ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರಂತೆ, ಅದು ನಿಜ ಇರ್ಬೋದಲ್ವಾ? ಇರ್ಬೋದು. ದತ್ತು ತಗೊಂಡಿರೋದು ನಾಳೆ ಅಕ್ಕಪಕ್ಕದವ್ರು ಬಾಯಿ ಮುಚ್ಚೋದಕ್ಕೆ ಇರ್ಬೋದು. ಅಲ್ಲ ಮೇಡಮ್, ದತ್ತು ಯಾವ ವಯಸ್ಸಲ್ಲಿ ತಗೋತಾರೆ ಹೇಳಿ? 1 ವರ್ಷ, 2 ವರ್ಷ, ಹಬ್ಬ ಅಂದರೆ 5 ವರ್ಷ. ಸುಮ್ಮಂಗೆ ಏನಿಲ್ಲ ಅಂದರು ಒಂದು 14-15 ವರ್ಷ ಅಂತೂ ಆಗಿದೆ. ದತ್ತು ತಗೊಂಡ್ರೆ ಮಗಳನ್ನ ಹೇಗೆ ನೋಡ್ಕೋಬೇಕು? ಅಲ್ಲ ಮೇಡಮ್, ಅವರಷ್ಟು ಶ್ರೀಮಂತರು. ನನಗೆ ಸುಮ್ಮ ಟೀ ಅಂಗಡಿ ಸಿಕ್ಕಿದಾಗ ಅವಳು ಹರ್ಕಲ್ ಬಟ್ಟೆ ಹಾಕೊಂಡಿದ್ಲು. ಮಗಳನ್ನ ಹೀಗ ನೋಡ್ಕೊಳ್ಳೋದು ಮೇಡಮ್? ಅಂದರೆ ಸುಮ್ಮನ ಕರ್ಕೊಂಡು ಬಂದು ಮನೆ ಕೆಲಸ ಮಾಡಿಸ್ಕೋತಿರ್ಬೋದು ಅಂತ ನಿಮ್ಮ ಅನುಮಾನನ? ಅದಕ್ಕಿಂತ ಮೀರಿದ್ದೇನಾದ್ರು ಮಾಡಿಸ್ತಾ ಇದ್ದಾರಾ ಅಂತ ಭಯ ಮೇಡಮ್. ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಕೆಟ್ಟ ಪ್ರಪಂಚ. ನಿಮಗೆ ಯಾಕೆ ಸುಮಾ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ? ನನಗೆ ಗೊತ್ತು ಮೇಡಮ್, ನಿಮ್ಮ ಹತ್ರ ಸುಮಾರು ಜನ ದುರುದ್ದೇಶ ಇಟ್ಕೊಂಬರ್ತಾರೆ. ಆದರೆ ನನ್ನ ಮಾತು ಒಂದ್ಸತಿ ನಂಬಿ ಪ್ಲೀಸ್. ಬೇಕಾದ್ರೆ ಬನ್ನಿ, ಸುಮ್ಮನೆ ನೋಡ್ಕೊಂಬರೋಣ. ಅವ್ರೇನಾದರೂ ಅವಳನ್ನ ನಿಜವಾಗ್ಲೂ ಅವ್ರ ಮಗಳ ಥರ ನೋಡ್ಕೋತಾ ಇದ್ದಾರೆ ಅಂತ ನಿಮಗೆ ಅನ್ಸಿದ್ರೆ ನಾನು ಮತ್ತೆ ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ನೋಡು ಸುಮಾ, ಯಾವುದಕ್ಕೂ ಹೆದರ್ಕೋಬೇಡ ನೀನು. ವೈಶಾಲಿ ಅಕ್ಕ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ನಾನು ವೈಶಾಲಿ ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ. ನಿಜ ಹೇಳು, ನಿನ್ನ ಇಲ್ಲಿ ಕರ್ಕೊಂಬಂದು ಕೂಡಾಕಿದಾರಾ? ಏನಾಗೆಲ್ಲ ಪ್ರಶ್ನೆ ಮಾಡ್ತಿದ್ದೀರಾ? ಸುಮಾ ನಮಗೆ ಹುಡ್ತೇ ಇರ್ಬೋದು, ಆದರೆ ನಾವು ಅವಳನ್ನ ದತ್ತಕ್ಕೆ ತಗೊಂಡಿದ್ದೀವಿ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೀವಿ. ಬೇಕಾದರೆ ಕೇಳಿ ಅವಳನ್ನೇ. ನೋಡಿ, ನಮ್ಗೇನು ಬೇಕೋ ನಾವು ಅದನ್ನು ಕೇಳ್ತೀವಿ. ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರಿ. ಸುಮಾ, ಹೆದರ್ಕೋಬೇಡ, ಹೇಳು. ಇವ್ರು ನಿನಗೆ ಹೊಡೆದು ಬಡ್ದು ಏನಾದರೂ ಮಾಡ್ತಾರಾ? ಇದು ಅತಿ ಆಯ್ತು. ಏನಾಗೆಲ್ಲ ಕೇಳ್ತಿದ್ದೀರಾ? ಏನೇ ಸುಮ್ಮನೆ ಕೂತಿದ್ಯಲ್ಲ, ನಾವು ನಿಂಗೆ ಹೊಡೆದು ಬಡ್ದು ಮಾಡ್ತೀವಾ? ಇಲ್ಲ, ನಂಗೆ ಯಾರು ಹೊಡಿಯಲ್ಲ, ನಂಗೇನು ತೊಂದರೆ ಇಲ್ಲ.
ನೀನು ಯಾವಾಗಲೂ ಮನೇಲೇ ಇರ್ತೀಯಾ? ಸ್ಕೂಲ್ಗೆ ಹೋಗಲ್ವಾ? ಮಿನಿಮಮ್ ಮಾರ್ಕ್ಸ್ ಕೂಡ ತಗೊಂತಿರ್ಲಿಲ್ಲ. ಸ್ಕೂಲಲ್ಲಿ ವಾರ್ನ್ ಮಾಡಿ ಕಳಿಸಿದ್ರು. ಮನೇಲೆ ಟ್ಯೂಷನ್ ಕೊಡಿಸ್ತಿದ್ದೀವಿ. ಸ್ಕೂಲಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಿಜನಾ ಸುಮಾ? ನಾನು ಯಾಕ್ರಿ ಸುಳ್ಳು ಹೇಳಿ? ಅವಾಗ್ಲಿಂದನೂ ನೋಡ್ತಾನೆ ಇದ್ದೀನಿ. ನಮ್ಮನೆಗೆ ಬಂದು ನನ್ನ ಮಗಳ ಹತ್ರ ಏನೇನೋ ಮಾತಾಡ್ತಿದ್ದೀರಾ. ಸುಮ್ಮನೆ ಹೋಗ್ತಾ ಇರಿ ಇಲ್ಲಿಂದ. ಪೊಲೀಸವ್ರನ್ನ ಕರ್ಕೊಂಬರಂಗಿದ್ರೆ ಕರ್ಕೊಂಬನ್ನಿ, ನಾವು ನಮ್ಮ ಲಾಯರ್ನ ಕರೆಸ್ತೀವಿ. ಸುಮಾ, ಕೊನೆ ಸಲ ಕೇಳ್ತಾ ಇದ್ದೀನಿ, ನಿನಗೇನಾದ್ರೂ ಈ ಮನೇಲಿ ತೊಂದರೆ ಇದೆಯಾ? ಹೆದರ್ಕೋಬೇಡ ಸುಮಾ, ಧೈರ್ಯವಾಗಿ ಹೇಳು. ಎದೇಳ್ರಿ ಮೇಲೆ, ನಿಮಗೆ ಹೇಳ್ತಿರೋದು ಎದೇಳಿ ಮೇಲೆ. ನೋಡಿ, ಇನ್ನೊಂದ್ಸರಿ ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ ಬರಬೇಡಿ. ತೆಪ್ಪಗಿಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಎಸ್ ಪಿ ಅವ್ರ ಹತ್ರ ಫೋನ್ ಮಾಡಿಸೋ ಅಗತ್ಯ ಇರಲಿಲ್ಲ. ಡೈರೆಕ್ಟಾಗಿ ನನ್ನ ಹತ್ರನೇ ಬರ್ಬೋದಿತ್ತಲ್ಲ ಶಶಿಕಲಾ ಅವರೇ. ವೈಶಾಲಿ ಅವ್ರು ಇದಕ್ಕೆ ಮುಂಚೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು, ಆದರೆ ನಿಮ್ಮವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೀರಿಯಸ್ ಆಗಿ ತಗೊಳ್ಳುವಂಥದ್ದೇನೂ ಇರಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ ಮೇಡಮ್. ಆದರೆ ವಿಷಯ ಸೀರಿಯಸ್ ಅಂತ ನನಗೆ ಅನಿಸ್ತಾ ಇದೆ ಇನ್ಸ್ಪೆಕ್ಟರ್. ನೀವು ಅವ್ರ ಮನೆಗೆ ಹೋಗಿದ್ರಾ? ಹೋಗಿದ್ದೆ ಸರ್, ಆದರೆ ಆ ಹುಡುಗಿ ತುಂಬ ಹೆದರ್ಕೊಂಡಿದ್ದಾಳೆ. ಏನು ನಿಮ್ಮ ಅನುಮಾನ? ಮನೆ ಕೆಲಸ ಮಾಡೋದಕ್ಕೆ ಒಂದು ಹುಡುಗಿನ ಕೊಂಡ್ಕೊಂಡು ಬಂದಿದ್ದಾರೆ ಅಂತನಾ? ಯಾರು ಮಾಡ್ತಾರೆ ಹಾಗೆ? ಸರ್, ದುಡ್ಡಿರೋರಿಗೆಲ್ಲ ಒಳ್ಳೆ ಹೃದಯ ಇರಲೇಬೇಕು ಅಂತಿಲ್ಲ ಅಲ್ವಾ ಸರ್? ಇವತ್ತು ಸಿಟಿಲಿ ಮನೆ ಕೆಲಸ ಮಾಡೋಕ್ಕೆ ಕಮ್ಮಿ ಅಂದರೂ 12ರಿಂದ 15 ಸಾವಿರ ಸಂಬಳ ಕೊಡಬೇಕು. ಯಾವುದೋ ಒಂದು ಹಳ್ಳಿಯಿಂದ ಒಂದು ಹುಡುಗಿನ ಕರ್ಕೊಬಂದರೆ ಯಾವಾಗಲೂ ಮನೇಲೇ ಬಿದ್ದಿರ್ತಾಳೆ ಅಲ್ವಾ? 18-19 ತುಂಬಿದ್ರೆ ಯಾವುದಾದ್ರೂ ಸೆಕ್ಸ್ ದಂಗೆಗೆ ಮಾರ್ಬೋದಲ್ವಾ? ಅಥವಾ ಇವರೇ ಕೆಟ್ಟ ಉದ್ದೇಶದಿಂದ ಬಳಸ್ಕೋಬಹುದಲ್ವಾ? ಸರಿ ಶಶಿಕಲಾ ಅವರೇ, ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಆಯಿತು, ನಾನೇ ಒಂದು ಸಲ ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡ್ಕೊಂಡು ಬರ್ತೀನಿ. ಆ ಸುಮಾ ಯಾರು, ಎಲ್ಲಿದ್ಲು, ಅಲ್ಲಿಗೆ ಹೇಗೆ ಬಂದು, ಎಲ್ಲ ವಿಚಾರನೂ ಎನ್ಕ್ವೈರಿ ಮಾಡಿಸ್ತೀನಿ. ನೀವು ಹೋಗ್ಬನ್ನಿ. ಥ್ಯಾಂಕ್ ಯು ಸರ್. ಏನು ಸರ್ ವಿಷಯ? ನಿಮ್ಮ ಹುಡುಗಿ ಸುಮಾ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಬಂದಿದ್ದೀವಿ. ಏನು ಸರ್ ಇದು? ನನ್ನ ವೈಫ್ ನನಗೆಲ್ಲ ಹೇಳಿದ್ಲು. ಯಾಕೆ ಸರ್ ಎಲ್ಲ ಸೇರ್ಕೊಂಡು ಈ ಥರ ಟಾರ್ಚರ್ ಕೊಡ್ತೀರಾ? ಇನ್ನೂ ಒಂದು ಅನಾಥ ಹುಡುಗಿಗೆ ಬಾಳ್ಕೊಳ್ಳೋಣ ಅಂದ್ಕೊಂಡ್ವಿ, ಅದೇನು ಇಷ್ಟು ದೊಡ್ಡ ಅಪರಾಧನ? ನೋಡಿ, ನಮ್ಮ ಡ್ಯೂಟಿ ನಮಗೆ ಮಾಡೋದಕ್ಕೆ ಬಿಡಿ. ಎಸ್ ಪಿ ಸಾಹೇಬ್ರಿಂದನೂ ಫೋನ್ ಕಾಲ್ ಬಂದಿತ್ತು. ಇದು NGOಗೆ ಸಂಬಂಧಪಟ್ಟ ವಿಷಯ ನೋಡಿ, ಸುಮ್ಮನೆ ಸುದ್ದಿಯಾಗಿ ಇಶ್ಯೂ ಆಗಬಾರ್ದು. ಅದಕ್ಕೆ ನಿಮ್ಮ ಹುಡುಗಿನ ಒಂದು ಸಲ ಬರೋಕ್ಕೆ ಹೇಳಿ. ಸುಮಾ, ಸುಮಾ ಬಾಮ್ಮ ಇಲ್ಲಿ. ಏನು ಮಾಡ್ತಿದ್ದೆ ಪುಟ್ಟ? ಅಪ್ಪ ಫೋನಲ್ಲಿ ಆಟ ಆಡ್ತಾ ಇದ್ದೆ. ನೋಡಮ್ಮ, ಇವ್ರು ಇನ್ಸ್ಪೆಕ್ಟ್ರು ಏನೋ ಪ್ರಶ್ನೆ ಕೇಳಬೇಕಂತೆ. ನಾವು ನಿನ್ನ ಅಪ್ಪ ಅಮ್ಮ ಅಂತ ಹೇಳು, ಹಾಗೆ ಹೊಡೆದು ಮಾಡ್ತಿದ್ದೀವಿ ಅಂತಲೂ ಹೇಳು. ನೋಡಮ್ಮ ಸುಮಾ, ನಿನ್ನೆ ಇಷ್ಟದಂತೆ ಈ ಮನೆಯಲ್ಲಿ ನೀನಿದೆಯಾ? ನಿನಗೇನು ತೊಂದರೆ ಇಲ್ವಾ ಇಲ್ಲಿ? ಇಲ್ಲ ಅಂಕಲ್, ನಾನು ಇಷ್ಟಪಟ್ಟೆ ಇಲ್ಲಿರೋದು. ನನಗಿಲ್ಲೇನೂ ತೊಂದರೆ ಇಲ್ಲ. ಸಮಾಧಾನ ಆಯ್ತಾ ಸರ್? ಅಲ್ಲ ಸರ್, ನಾವು ನಿಮ್ಮ SP ಅವ್ರ ಹತ್ರ ಹೋಗಿ ಈ ಇನ್ಸ್ಪೆಕ್ಟರ್ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ಬಿಡ್ತಾರೆ ನಿಮ್ಮ ಮೇಲೆ ಆ್ಯಕ್ಷನ್ನು? ಅಲ್ಲ, ಒಂದು ಇನ್ವೆಸ್ಟಿಗೇಷನ್ ಅಂತ ಆಗೋದು ಬೇಡವಾ? ನಾವು ಅದನ್ನೇ ಮಾಡೋಕ್ಕೆ ಬಂದಿರೋದು ಪ್ರಭಾಕರ್. ಕೇಳಿದ್ರಲ್ಲ ಸುಮಾಬಾಯಲ್ಲೇ, ಈಗೇನು ನಾನು ಒಳಗಡೆ ಹೋಗ್ಬೇಕಾ? ಅವಳನ್ನೇ ಸೆಪ್ರೇಟಾಗಿ ಕೇಳಬೇಕಾ? ಕೇಳಿ, ಅದು ಆಗೋಗ್ಲಿ. ನೀವು ಸುಮಾನ ದತ್ತು ತಗೊಂಡಿರೋದಲ್ವಾ? ಅದರ ಪೇಪರ್ಸ್ ನೋಡ್ಬೋದಾ? ಒಂದು ಹುಡುಗಿ ಜೀವನ ಒಳ್ಳೇದಾಗಲಿ ಅಂತ ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಕರ್ಕೊಂಬಂದ್ರೆ ಇದೇನು ಸರ್ ಈ ಥರ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ವಿನುತಾ, ಲೇ ವಿನುತಾ, ಸ್ವಲ್ಪ ಬಾಮ್ಮ ಇಲ್ಲಿ. ಏನ್ರಿ ಅದು? ಅದು ಪೊಲೀಸ್. ಏನು ತಲೆ ಕೆಡಿಸ್ಕೋಬೇಡ. ನಮ್ಮ ಸುಮಾನ ದತ್ತು ತೊಗೊಂಡಿದ್ವಲ್ಲ, ಆ ಪೇಪರ್ಸ್ ತೊಗೊಂಬಮ್ಮ, ಏನೋ ಸಾಹೇಬ್ರು ನೋಡ್ಬೇಕಂತೆ. ಸರಿ ರೀ. ಇನ್ನೇನಾದರೂ ಕೇಳೋದಿದೆಯಾ ಸರ್? ಸುಮಾ ಯಾವ ನೋಡು? ಹಿರೇಹಳ್ಳಿ, ಅಲ್ಲಿರೋ ಅನಾಥಾಶ್ರಮದಿಂದಲೇ ದತ್ತು ತೊಗೊಂಡಿರೋದು ಸರ್. ಅನುಮಾನ ಇದ್ದರೆ ಅಲ್ಲೂ ಹೋಗಿ ವಿಚಾರಿಸಿ. ಸರ್ ತಗೊಳ್ಳಿ. ಎಲ್ಲ ಸರಿ ಇದೆಯಾ ಸರ್? ಸರ್ ದಯವಿಟ್ಟು ನೀವು ತೊಂದರೆ ಕೊಡಬೇಡಿ ಸರ್, ನೆಮ್ಮದಿಯಾಗಿ ಇರಕ್ಕೆ ಬಿಡಿ ಸರ್, ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್.
ಸರ್ ನೀವೇನೋ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ನೀವು ಇಲ್ಲದ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ ಅಂತ ನಾನು ಹೇಳ್ಬೋದಲ್ಲ. ನಿಮ್ಮ ಕೆಲಸದ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಕೆಲಸದ ಬಗ್ಗೆ ನೀವು ಮಾತಾಡದೇ ಇರೋದು ಬೆಟರ್. ಸರ್, ಸುಮಾನ್ ದತ್ತು ತಗೊಂಡಿರೋ ಹಿರೇಹಳ್ಳಿ ಅನಾಥಾಶ್ರಮಕ್ಕೆ ನಾನೇ ಖುದ್ದಾಗಿ ಹೋಗಿ ವಿಚಾರಿಸಿದೆ ಸರ್. ಪ್ರಭಾಕರ್ ಮತ್ತು ವಿನುತಾ ಸುಮಾನ ಅದೇ ಅನಾಥಾಶ್ರಮದಿಂದ ದತ್ತು ತಗೊಂಡಿದ್ದಾರೆ ಅಂತ ಆ ಆಶ್ರಮದ ಇನ್ಚಾರ್ಜ್ ಹೇಳಿದ್ರು ಸರ್. ಈಗಾದರೂ ಸಮಾಧಾನ ಆಯಿತಾ ಮೇಡಮ್? ಇನ್ನಾದರೂ ಈ ಕೇಸ್ ಬಗ್ಗೆ ಟೈಮ್ ವೇಸ್ಟ್ ಮಾಡೋದನ್ನು ನಿಲ್ಲಿಸ್ಬೋದಾ? ಸರ್, ಸುಮಾ ಅನಾಥೆ ಅಲ್ಲ ಅನಿಸುತ್ತೆ ಸರ್. ಅವಳಿಗೆ ಯಾರೋ ಇದ್ದಾರೆ. ಅವತ್ತು ಆ ಫೋನ್ ಬೂತ್ಗೂ ಯಾರಿಗೋ ಫೋನ್ ಮಾಡೋದಕ್ಕೆ ಬಂದಿದ್ಲು. ಅವಳು ಯಾರಿಗೋ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಅನಿಸುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ನನಗೆ ಈ ಕೇಸ್ ಮೇಲೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಏನು ಇಷ್ಟ ಇಲ್ಲ. ನಾನು ಹೀಗೆ ಹೇಳಿದೆ ಅಂತ ನೀವು ಎಸ್ ಪಿ ಅವ್ರಿಗೆ ಹೋಗಿ ಹೇಳಿದ್ರೂ ಪರವಾಗಿಲ್ಲ. ಪ್ಲೀಸ್ ಗೋ. ಏಯ್, ಅವ್ರಿಗೆ ಈ ಥರ ಏನೇ ಬೊಗಳ್ದೆ ನೀನು? ನಾನೇನು ಹೇಳಿಲ್ಲಮ್ಮ. ಏಯ್, ಆ ಬೆಲ್ಟ್ ತಗೊಂಬಾರೆ. ಇವಳು ಅಷ್ಟು ಸುಲಭವಾಗಿ ಬಾಯ್ಬಿಡಲ್ಲ. ಹೋಗು, ಆ ಬೆಲ್ಟ್ ತಗೊಂಬ ಮೊದಲು. ಅಣ್ಣ ಬೇಡ ಅಣ್ಣ, ನಾನು ನಿಜವಾಗ್ಲು ನಾನು ಅವ್ರಿಗೇನು ಹೇಳಿಲ್ಲ. ನೀನ್ ಏನು ಹೇಳಿಲ್ಲ ಅಂದ್ರೆ ಅವಳಕ್ಕೆ ಮನೆ ಹತ್ರ ಪದೇ ಪದೇ ಬಂದು ತೊಂದರೆ ಕೊಡ್ತಾಳೆ. ಅದು ಸಾಲದೆ ಪೊಲೀಸರು ಮನೆ ಹತ್ರ ಬರೋ ಹಂಗಾಗಿದೆ. ಏಯ್, ಅವತ್ತು ಮನೆ ಬಿಟ್ಟು ಎಲ್ಲಿಗೆ ಓಡೋಗಿದ್ದೆ? ಅಷ್ಟು ಸುಲಭವಾಗಿ ಇದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೆ ನೀನು? ರೀ, ಇವಳಿಗೆ ಬೆಲ್ಟ್ ಏಟ್ ಸಾಕಾಗಲ್ಲ. ಅದಕ್ಕೆ ಕಾಯಕ್ಕೆ ಮಚ್ಚಕಾಯಿ ಇಟ್ಟಿದ್ದೀನಿ, ತಗೊಂಬರ್ತೀನಿ. ಬೇಕು ಅದೇ ಸರಿ ಅವಳಿಗೆ. ಸಾಕು, ಬಾ ಬೇಗ ಬಾ. ಇಡ 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 ಅವಳಿಗೆ ಇಡ. ದಯವಿಟ್ಟು ನಾನೇನು ಕೇಳ್ಬೇಡಿ, ನೀವು ಇಲ್ಲಿಂದ ಹೊರಟೋಗಿ. ಏನದು ಕೈ ಸುಟ್ರ? ನೀನು ಹೆದರ್ಕೊಂಡಿದ್ರೆ ಆಗಲ್ಲ. ನೀನು ಯಾರು? ನೀನು ಯಾವ ಊರು ಹೇಳು, ನಾನು ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಕ್ಕ, ಇವ್ರು ನನ್ನ ಬಲವಂತವಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರಕ್ಕ. ಹೇಗೆ ಬಂದೆ? ಎಲ್ಲಿಂದ ಬಂದೆ? ನಾನು ಅಮ್ಮ ಮತ್ತೆ ತಂಗಿ ಹತ್ರ ಹೋಗ್ಬೇಕು. ಎಲ್ಲ ಆಗುತ್ತೆ. ಅಪ್ಪ ಇಲ್ವಾ ನಿಂಗೆ? ಅಪ್ಪ ಕೆಟ್ಟವನು, ಅವನೇ ರಾಧ. ಅಮ್ಮ, ಏನೇ ಬೊಗಳ್ತಾ ಇದೀಯ ನೀನು? ಅವಳಿಗೆ ಯಾಕೆ ನೀವು ಹೊಡಿತಿದ್ದೀರಾ? ಅವಳನ್ನ ಬಲವಂತವಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಸುಮಾ, ಹೆದರ್ಕೋಬೇಡ. ಹೇಳು, ನಿಮ್ಮ ಮನೆ ಎಲ್ಲಿ? ಹೇಳು ಸುಮಾ. ಸಿಕ್ತ ಉತ್ತರ? ತಂದೆ ಏನಾದ್ರು ನಮ್ಮ ಮನೆ ಹತ್ರ ಕಾಣಿಸ್ಕೊಂಡ್ರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹೋಗೆ ಇಲ್ಲಿಂದ. ಏಯ್, ನಿನ್ಗೆ ಹೇಳ್ತಿರೋದು, ಹೋಗೆ ಇಲ್ಲಿಂದ. ಏಯ್, ನೀನೇನ್ ನೋಡ್ತಾ ಇದ್ಯಾ? ನಡಿಯ ಮೇಲೆ ನಡಿ. ಎಲ್ಲ ನಿನ್ನಿಂದಲೇ ನಮ್ಗಾಗಿರೋದು. ನಡಿ. ಸುಮಾ ಅನಾಥೆ ಅಲ್ಲ ಸರ್, ಅವಳಿಗೊಂದು ಫ್ಯಾಮಿಲಿ ಇದೆ. ಈಗ ಇದನ್ನು ಯಾರು ಹೇಳಿದ್ರು ನಿಮಗೆ? ಸುಮ್ಮನೆ ಹೇಳಿದ್ಲು ಸರ್. ನಾನು ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಅವಳಿಗೆ ಅಪ್ಪ ಅಮ್ಮ ತಂಗಿ ಇದ್ದಾಳೆ ಅಂತ ಹೇಳಿದ್ಲು. ಅವ್ರ ಅಪ್ಪ ಕೆಟ್ಟವರು ಅಂತ ಇದ್ಲು. ಇವರೇನೋ ಅವಳನ್ನ ಬಲವಂತವಾಗಿ ಕರ್ಕೊಂಡ್ಬಂದಿದ್ದಾರೆ ಅಂತ ಇದ್ಲು ಸರ್. ನಿಮ್ಮ ಹತ್ರ ಎಲ್ಲ ಹೇಳ್ತಾಳೆ, ನಾವು ಹೋಗಿ ಕೇಳಿದಾಗ ಯಾಕೇನೋ ಬಾಯ್ಬಿಡಲ್ಲ? ಅವಳಿಗೇನೋ ಹೆದರ್ಸಿರ್ಬೋದು ಸರ್. ಅದಕ್ಕೆ ಅವಳು ಹೆದರ್ಕೊಂಡು ಅವಳು ಏನೂ ಹೇಳ್ತಾ ಇಲ್ಲ ಅಂತ ಅನ್ಸುತ್ತೆ. ಸರಿ, ಈಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ನನಗೆ ಪ್ರಾಬ್ಲಮ್ ಇದೆ. ನಾನು ಇಂಥ ಊರಿನೋಳು, ನಮ್ಮ ಅಪ್ಪ ಅಮ್ಮ ಇವರು ಅಂತ ಹೇಳಿದ್ರೆ ಏನಾದರೂ ಮಾಡ್ಬೋದು. ಚಿಕ್ಕ ಹುಡುಗಿ ಸರ್, ಪಾಪ ಹೆದರ್ಕೊಂಡಿದ್ದಾಳೆ. ನೀವಾದರೂ ಮನ್ಸು ಮಾಡಿ ಸರ್. ನಿಮ್ಮ ಇನ್ವೆಸ್ಟಿಗೇಷನ್ ಆ್ಯಂಗಲಿಂದ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ ಸರ್, ಸುಮ್ಗೆ ಏನೋ ದೊಡ್ಡ ಅನ್ಯಾಯ ನಡೆದಿದೆ. ಪ್ಲೀಸ್ ಸರ್, ಆ ಹುಡುಗಿನ ಕಾಪಾಡೋದಕ್ಕೆ ನನಗೆ ಸಹಾಯ ಮಾಡಿ. ಅವರು ಅವಳಿಗೆ ಹೆದರಿಸೋದು ನಿಜ ಆದರೆ ಅವಳಿಗೆ ಯಾರ ಎದುರಿಗೂ ಬಾಯಿ ಬಿಡೋದಿಲ್ಲ. ವೈಶಾಲಿ ಅವರೇ, ಒಂದು ಕೆಲಸ ಮಾಡೋಕ್ಕಾಗತ್ತಾ? ಹೇಗಾದರೂ ಮಾಡಿ ಸುಮಾ ಹತ್ರ ಅವ್ರ ಊರಿನ ಬಗ್ಗೆ ತಿಳ್ಕೊಳ್ಳಿ. ಸರಿ ಸರ್. ನಿಂತ್ಕೊಳ್ಳ, ಎಲ್ಲೇ ಹೋಗ್ತಾ ಇದ್ಯಾ? ಅಮ್ಮ, ಅದು ಬಟ್ಟೆ ಒಗೆಯಕ್ಕೆ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಬಟ್ಟೆ ಒಗೆದಿಲ್ಲ, ಏನು ಬೇಡ, ಮೊದಲು ರೂಮ್ಗೆ ಹೋಗು. ಅಕ್ಕ, ಅದು ಹೇಳ್ತಾ ಇದೀನಲ್ಲ, ಹೋಗಿ ಒಳಗಡೆ ಹೋಗಿ. ನನ್ಗೇನ್ ಗೊತ್ತು? ನೀನ್ ಹೇಳ್ಬೇಕದನ್ನ. ನಿನ್ ಮೇಲೆ ಆಸಿಡ್ ಆಗಕ್ ಬಂದಿದ್ದವನು. ನನ್ಗೇನೋ ಗೊತ್ತು. ಸರಿ ಬಾ ಹೋಗೋಣ. ಹಲೋ, ಏನ್ ಇಷ್ಟು ಲೇಟ್ ಆಯ್ತಾ ಹೊಂದಿದ್ದೆ ಇದನ್ನ? ಕೈಯಲ್ಲಿ ಆಸಿಡ್ ಬಾಟಲ್ ಇಟ್ಕೊಂಡಿದ್ದ ಅವನು. ನಾನು ಬಂದಿಲ್ಲ ಅಂದ್ರೆ ಮುಖದ ಮೇಲೆ ಎಸ್ತಿದ್ದ. ಈ ಸಿಚುಯೇಷನ್ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ ನಿಂಗೆ? ನನ್ಗೇನೋ ಗೊತ್ತು, ನಾನೇನ್ ಮಾಡ್ಲಿ? ಸಾಕು ಸಾಕು, ಹುಡುಗಿ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ ನೀನು.
ನನಗನ್ಸುತ್ತೆ ಈ ಕೆಲಸದಿಂದ ಮನೆಯವ್ರ ಕೈ ಒಡನೆ ಇದೆ ಅಂತ. ನೋಡು ವಯಸ್ಸು, ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಸರಿ, ಆದರೆ ನಿನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡಲ್ಲ. ಸರಿ ಬಾ ಹೋಗೋಣ. ಹಲೋ ಇನ್ಸ್ಪೆಕ್ಟರ್, ನಾನು ವೈಶಾಲಿ ಮಾತಾಡ್ತಾ ಇರೋದು. ವೈಶಾಲಿ ಮೇಲೆ ಆಸಿಡ್ ಹಾಕೋದಕ್ಕೆ ಯಾರೋ ಬಂದಿದ್ದ ಅಂದರೆ ಈ ಕೇಸ್ನಲ್ಲಿ ಡೇಂಜರಸ್ ಆಗಿರೋದೇನೋ ಇದೆ. ಇದೆಲ್ಲ ವೈಶಾಲಿದೆ ಕಟ್ಕತೆ ಇರ್ಬೋದಲ್ವಾ ಸರ್? ಯಾರೋ ಮುಖಕ್ಕೆ ಬಟ್ಟೆ ಕಟ್ಕೊಂಡ್ಬಂದಿದ್ರು ಅಂತ ಹೇಳ್ತಾಳೆ. ಅಲ್ಲಿ ಅವಳು ಬಿಟ್ಟು ಬೇರೆ ಯಾರೂ ನೋಡಿರಲಿಲ್ಲ. ಹಾಗೆ ಅಲ್ಲೆಲ್ಲೂ CCTV ಕ್ಯಾಮ್ರಾ ಕೂಡ ಇರಲಿಲ್ಲ ಸರ್. ಇಂಪಾಸಿಬಲ್ ಅಲ್ಲ, ಆದರೆ ಮೋಟಿವ್ ಯಾರು ಮಾಡ್ತಾರೆ ಸುಮ್ಮನೆ ಆಗಲ್ಲ. ಈ ಕೇಸಲ್ಲಿ ಅವಳು ಮಾಡ್ತಿರೋದಾದರೂ ಏನು? ಒಂದು ಹುಡುಗಿ ಅಪಾಯದಲ್ಲಿದ್ದಾಳೆ, ಅವಳನ್ನು ಬಚಾವ್ ಮಾಡಿ ಅಂತ ಕೇಳ್ತಿದ್ದಾಳೆ. ಆದರೆ ಸುಮ್ಮ ಅವಳ ಹತ್ರ ಮಾತ್ರ ಓಪನ್ ಅಪ್ ಆಗ್ತಾಳೆ. ನಾವು ವಿಚಾರಣೆ ಮಾಡಿದ್ರೆ ನಾರ್ಮಲ್ ಅನ್ಸೋ ಹಾಗೆ ಇರ್ತಾಳೆ. ಸೊ ವಿಮಲಾ ಮತ್ತು ಪ್ರಭಾಕರ್ ಮೇಲೆ ವೈಶಾಲಿಗೆ ಏನಾದರೂ ದ್ವೇಷ ಇದ್ದು ಅದನ್ನೇನಾದರೂ ತೀರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ಬೋದಾ ಸರ್? ಓಕೆ, ನಿಮ್ಮ ಅನುಮಾನನೂ ನೆಗ್ಲೆಕ್ಟ್ ಮಾಡೋದು ಬೇಡ, ಆದರೆ ಅದಕ್ಕೆ ಸಪೋರ್ಟಿವ್ ಆಗಿರೋ ಲೀಡ್ ಏನಾದರೂ ಸಿಗುತ್ತಾ ನೋಡಿ. ರೈಟ್ ಸರ್. ಇಲ್ಲಪ್ಪ, ಒಂದು ನಿಮಿಷ. ಈ ವೈಶಾಲಿ ಅವರು ಮೊದಲನೇ ಸಲ ಸ್ಟೇಷನಿಗೆ ಬಂದಾಗ ಸುಮಾ ಒಂದು ಫೋನ್ ಬೂತ್ ಹತ್ರ ಸಿಕ್ಕಿದ್ಲು, ದುಡ್ಡು ಕೊಟ್ಟಿರಲಿಲ್ಲ, ಏನೋ ಗಲಾಟೆ ನಡೀತಿತ್ತು ಅಂತ ಹೇಳಿದ್ರಲ್ವ. ಈ ಸುಮಾ ಎಲ್ಲಿಗೆ ಫೋನ್ ಮಾಡಿದ್ಲು, ಯಾರಿಗೆ ಫೋನ್ ಮಾಡಿದ್ಲು ಅನ್ನೋ ಡೀಟೇಲ್ಸ್ ಸಿಗುತ್ತಾ ನೋಡಿ. ಇನ್ನೇನಾಗ್ಬೇಕು ಪ್ರಭಾಕರ್? ಆ ಹುಡುಗಿ ನಮ್ಮ ಜೀವ ತಿಂತಿದ್ದಾಳೆ. ಸುಮಾ ವಿಷಯ ಗೊತ್ತಾಗ್ಬಿಟ್ರೆ ಪೊಲೀಸವ್ರಿಗೆ ಗೊತ್ತಾಗಲ್ಲ, ಬಂದು ಹೋದ್ರು ತಾನೆ. ಈಗೇನು ಗೊತ್ತಾಯ್ತು ಅವ್ರಿಗೆ? ಈ ವೈಶಾಲಿ ಸುಮ್ಮನೆ ಕೂರ್ತಾ ಇಲ್ವಲ್ಲ, ಆ ವಿಷ್ಣು ಬೇರೆ ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಲ್ಲ. ಆಸಿಡ್ ತೋರಿಸಿ ಎದುರಿಸೋ ಅಂದರೆ ಚೆಲ್ಕೊಂಡು ಓಡೋಗಿದ್ದಾನೆ ಈಡಿಯಟ್. ನೀನು ಸುಮ್ಮನೆ ಓವರ್ ಸ್ಟ್ರೆಸ್ ಮಾಡ್ಕೋತಾ ಇದೆಯಾ? ಡೋಂಟ್ ಬರಿ. ಸುಮಾ ಫ್ಯಾಮಿಲಿ ಬಗ್ಗೆ ಆಗಲಿ, ಊರಿನ ಬಗ್ಗೆ ಆಗಲಿ ಪೊಲೀಸವ್ರಿಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ನಾವು ಇನ್ನೊಂದು ಸಲ ಹೋಗೋಣ ಸರ್. ಸುಮ್ಮನ ಸಪ್ರೇಟಾಗಿ ವಿಚಾರಿಸಿ ನೋಡೋಣ. ವಿನೂತಾ, ಪ್ರಭಾಕರ್ ಇಬ್ಬರು ಅಲರ್ಟ್ ಆಗಿದ್ದಾರೆ. ನಾವು ಮತ್ತೆ ಹೋಗ್ತಾ ಇದ್ರೆ ಸುಮಂಗೇನಾದರೂ ತೊಂದರೆ ಮಾಡ್ತಾರೇನೋ. ಹೌದು ಮೇಡಮ್, ಸುಮನ ತುಂಬ ಹೆದರ್ಸಿದ್ದಾರೆ. ಈಗ ಅವಳು ಹೇಳ್ಕೊಳ್ಳೋದಕ್ಕೂ ಭಯ ಪಡ್ತಿದ್ದಾಳೆ. ಸುಮಾಗೆ ಅವ್ರ ಅಮ್ಮ ತಮ್ಮ ತಂಗಿನ ನೋಡಬೇಕು ಅಂತ ಆಸೆ. ಮೋಸ್ಟ್ಲಿ ಅವ್ರಿಗೆಲ್ಲ ಏನೋ ಮಾಡ್ತೀವಿ ಅಂತ ಹೆದರಿಸಿರ್ತಾರೆ, ಅದಕ್ಕೆ ಅವಳೇನೋ ಬಾಯಿ ಬಿಡ್ತಿಲ್ಲ. ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಟ್ರೇಸ್ ಔಟ್ ಮಾಡ್ಬೋದು. ಸರ್, ಸುಮಾ ಮಾಡಿದ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಸಿಕ್ಕಿದೆ ಸರ್. ಏನಾದರೂ ಲೀಡ್ ಸಿಕ್ಕಿದೆಯಾ ಸರ್? 5 ನಂಬರಿಗೆ ಫೋನ್ ಮಾಡಿದ್ದಾಳೆ ಸರ್. ಅದರಲ್ಲಿ 3 ಮೊಬೈಲ್ ನಂಬರ್, 2 ಲ್ಯಾಂಡ್ಲೈನ್ ನಂಬರ್ ಸರ್. 5 ನಂಬರ್ ಕಾಲ್ ಮಾಡಿದೆ ಸರ್, ಆದರೆ ಎಲ್ಲರೂ ರಾಂಗ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ರಾಂಗ್ ನಂಬರಾ? ಸುಮಾ ಯಾರಿಗೋ ಕಾಲ್ ಮಾಡೋಕ್ಕೆ ಹೋಗಿ ಇನ್ಯಾರಿಗೋ ಮಾಡಿದ್ದಾರೆ ಹಾಗಾದರೆ? ಇರ್ಬೋದು ಸರ್. ತುಂಬ ದಿನದ ಮೇಲೆ ಅವಳು ಪರಿಚಯ ಇರೋರು ಯಾರಿಗೋ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾಳೆ. ಅವಳಿಗೆ ನಂಬರ್ ನೆನಪಿರಲ್ಲ, ಸೊ ಅದಕ್ಕೆ ಒಂದು 4-5 ನಂಬರ್ಗೆ ಟ್ರೈ ಮಾಡಿರ್ತಾಳೆ. ಸರ್, ಇದರಲ್ಲಿ ಒಂದು ಹಿಂಟ್ ಇದೆ ಸರ್, ಆದರೆ ಎಷ್ಟು ಸರಿನೋ ಇಲ್ಲೋ ಗೊತ್ತಿಲ್ಲ. ಏನದು? ಸರ್, ಆ 2 ಲ್ಯಾಂಡ್ಲೈನ್ ನಂಬರ್ ಕಾಲ್ ಮಾಡಿದಾಳಲ್ಲ ಸರ್, ಅದು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಸರ್. ಆ 2 ನಂಬರು ಮಂಚನಹಳ್ಳಿ ಮನೆಗೆ ಸೇರಿದ್ದು. ಅಂದರೆ ಸುಮಾ ಮಂಚನಹಳ್ಳಿಗೆ ಸೇರಿದವಳ? ಅಲ್ಲಿ ಯಾರನ್ನಾದ್ರೂ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಲ ಗೊತ್ತಿಲ್ಲ ಸರ್. ಪಾಸಿಬಲ್ ಸರ್. ಕೆಲವೊಮ್ಮೆ ನಾವು ಫೋನ್ ನಂಬರ್ ಮರೆತರೂ ನಮ್ಮ ಊರಿನ STD ಕೋಡ್ ಮರ್ತಿರಲ್ಲ. ಸುಮಾ ಮಂಚನಹಳ್ಳಿಲಿ ಯಾರಿಗೋ ಫೋನ್ ಮಾಡೋಕ್ಕೆ ಹೋಗಿ ಒಂದು 2 ನಂಬರ್ ಆಚೀಚೆ ಆಗಿರ್ಬೋದು. ಅವರು ಮಂಚನಹಳ್ಳಿಯವರೇ ಆಗಿರೋದ್ರಿಂದ ಸುಮನ್ ಬಗ್ಗೆ ಅವ್ರಿಗೆ ಗೊತ್ತಿರ್ಬೋದಲ್ಲ ಸರ್? ಅವಳು ಫೋನ್ ಮಾಡಿದಾಗ ಏನು ಕೇಳಿರ್ತಾಳೆ ಮೇಡಮ್? ಫಾರ್ ಎಕ್ಸಾಂಪಲ್, ಶ್ರೀಕಂಠಯ್ಯನವರ ಅಂತ ಕೇಳಿರ್ತಾಳೆ. ಅವರು ಇಲ್ಲ ರಾಂಗ್ ನಂಬರ್ ಅಂತ ಹೇಳಿ ಇಟ್ಟಿರ್ತಾರೆ. ನೀವು ಯಾವ ಊರು ಯಾರು ಅಂತ ಯಾರು ಕೇಳ್ಕೊಂಡಿರ್ತಾರೆ ಹೇಳಿ ಮೇಡಮ್? ಒಂದು ಚಾನ್ಸ್ ತಗೋಣ. ಎಲ್ಲಪ್ಪ, ಈ ಮಂಚನಹಳ್ಳಿಗೆ ಹೋಗಿ ಸುಮಾ ಬಗ್ಗೆ ವಿಚಾರಿಸಿ. ಸರಿ ಸರ್. ಅವಳ ಫ್ಯಾಮಿಲಿ ಮಂಚನಹಳ್ಳಿನಲ್ಲಿ ಇರೋದಾದರೆ ಯಾರಿಗಾದರೂ ಸುಮಾ ಬಗ್ಗೆ ಗೊತ್ತಿರಲೇಬೇಕಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ ನೀನು? ಏನಿದೆ ಮಾತಾಡೋಕ್ಕೆ? ನಾನು ಹೇಳಿದ್ದೇನೆ ಕೇಳ್ತೀನಿ ನೀನು. ಈಗಲೂ ನನ್ನ ಮೇಲೆ ಕೋಪನಾ? ನೋಡು, ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಸುಮ್ಮಂಗೆ ಒಂದು ಫ್ಯಾಮಿಲಿ ಇದೆ ಅನ್ನೋದು ಗೊತ್ತಾಗಿದೆ. ಅವ್ರು ಮಂಚೇನಹಳ್ಳಿಲಿ ಇರ್ಬೋದು ಅಂತ ಪೊಲೀಸ್ ಅವ್ರನ್ನ ಹುಡ್ಕಕ್ಕೆ ಹೋಗಿದ್ದಾರೆ. ಸುಮ್ಮಂಗೆ ಅವಳ ಫ್ಯಾಮಿಲಿ ಸಿಕ್ಕಿ ಅವಳು ಅವ್ರನ್ನ ಸೇರಿದ್ರೆ ಅಷ್ಟೇ ಸಾಕು. ನೀನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದಕ್ಕೆ ನಿನ್ನ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸಿದ್ದಾರೆ. ನಾಳೆ ಸುಮಾ ಅವ್ರ ಕೈ ತಪ್ಪು ಹೋದರೆ ನಿನ್ನ ಸುಮ್ಮನೆ ಬಿಡ್ತಾರಾ? ಏನೂ ಆಗಲ್ಲ ಕಣೋ, ತಲೆ ಕೆಡ್ಸ್ಕೊಬೇಡ. ಹಲೋ, ಹಾಂ ಹೇಳಿ ಸರ್. ಹೌದಾ? ವೆರಿ ಗುಡ್ ಸರ್. ಯಾವಾಗ? ನಾನು ಬರ್ಬೋದಾ? ಏನು ಸುಮಾದ? ಓಕೆ ಸರ್, ತರ್ತೀನಿ.
ಮಂಚೇನಹಳ್ಳಿಲಿ ಸುಮಾ ಫ್ಯಾಮಿಲಿ ಡೀಟೇಲ್ಸ್ ಸಿಕ್ಕಿದೆಯಂತೆ. ಅವ್ರು ನೋಡೋಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದೆ. ಸರಿ ಹೊರಡು. ಹೊರಡ್ತೀನಿ, ಆದರೆ ಅದ್ರ ಮುಂಚೆ ಒಂದು ಸಣ್ಣ ಕೆಲಸ ಇದೆ. ಏನದು? ಇವಳೇ ಸುಮಾನ ಅಂತ ಪತ್ತೆ ಮಾಡೋದಕ್ಕೆ ಅವಳದೊಂದು ಫೋಟೋ ಬೇಕಂತೆ. ಅವಳ ಮನೆ ಇರುತ್ತಲ್ಲ. ಇಲ್ಲದೆ ಇದ್ರೆ ಯಾಕೆ ಚಾನ್ಸ್ ತಗೊಳ್ಳೋದು? ಅದಕ್ಕೆ ಡೋಂಟ್ ಟೆಲ್ ಮೀ. ಈಗ ನೀ ಹೋಗಿ ಫೋಟೋ ತರಬೇಕಾ? ಮತ್ತೆ ಇಂಥ ಸಾಹಸ ಕೈ ಹಾಕ್ಬೇಡ. ಆಲ್ರೆಡಿ ನಿನ್ನ ಮೇಲೆ ಆಸಿಡ್ ಅಟ್ಯಾಕ್ ಟ್ರೈ ಮಾಡಿದ್ದಾರೆ. ಅವ್ರು ನನ್ನ ಮೇಲೆ ತಾನೇ ಅಟ್ಯಾಕ್ ಮಾಡ್ಸಕ್ ನೋಡಿದ್ದು, ನಿನ್ನ ಮೇಲಲ್ಲ. ಈ ಫೋಟೋದಲ್ಲಿರೋರು ಸರ್, ಇವಳು ನನ್ನ ಮಗಳು ಸುಮಾ. ಏನಾಯ್ತು ಸರ್? ಅದನ್ನ ನೀವು ಹೇಳಬೇಕು. ಸರ್, ಅದು ಗಂಡ ಅನ್ಸ್ಕೊಂಡವನಿದಾನಲ್ಲ ಸರ್, ಮಾರ್ಬಿಟ್ಟ ಅವಳನ್ನ. ಸುಮಾ ತುಂಬಾ ಜಾಣೆ, ಚೆನ್ನಾಗಿ ಓದಿ ನಮ್ಮನ್ನೆಲ್ಲ ನೋಡ್ಕೋತೀನಿ ಅನ್ನೋಳು ಅಂತವಳನ್ನ ಮಾರ್ಬಿಟ್ಟ ಸರ್ ಇವನು. ಅವರು ತಿಂಗಳು ದುಡ್ಡು ಕಳಿಸ್ತೀನಿ ಅಂದಿದ್ರು. ಅವ್ರು ದುಡ್ಡು ಕಳಿಸ್ಲಿಲ್ಲ, ನಮ್ಮ ಸುಮಾನು ಬರಲಿಲ್ಲ. ಏಯ್, ಯಾರಿಗೋ ಮಾರ್ದೆ ಸುಮಾನ? ಆ ವಿನುತಾ ಪ್ರಭಾಕರ್ಗ? ಅವ್ರು ಯಾರು ನನಗೆ ಗೊತ್ತಿಲ್ಲ ಸರ್. ಹೊಡಿಬೇಡಿ ಸರ್, ಹೇಳ್ತೀನಿ ಸರ್. ಹಿರೇಹಳ್ಳಿಲಿ ವಿಷ್ಣು ಅಂತ ಇದ್ದಾನೆ ಸರ್, ನನ್ನ ಸ್ನೇಹಿತ. ಅವನು ನನ್ನ ಹತ್ರ ಕೇಳ್ಕೊಂಬಂದಿದ್ದ. 1.5 ಲಕ್ಷ ಕೊಡ್ತೀನಿ ಎಂದು 50,000 ಕೊಟ್ಟಿದ್ದು. ಸರ್, ನನ್ನ ಮಗಳು ತೊಂದರೆಲಿದ್ದಾಳ ಸರ್. ಯೋಚನೆ ಮಾಡ್ಬಿಡಿ ಅಮ್ಮ, ಆದಷ್ಟು ಬೇಗ ನಿಮ್ಮ ಮಗಳು ನಿಮ್ಮ ಮನೇಲಿ ಇರ್ತಾಳೆ. ಏಯ್, ಚಪ್ಪಲ ತೀರಿಸ್ಕೊಳಕ್ಕೆ ಮಕ್ಳನ್ನ ಉಡ್ಸೋದು, ಚಟ ತೀರಿಸ್ಕೊಳಕ್ಕೆ ಅದೇ ಮಕ್ಳನ್ನ ಮಾರೋದು. ಥು ನಿನ್ನ ಜನ್ಮಕ್ಕೆ. ಏಯ್, ತಗೊಳ್ರಿ ಇವ್ರನ್ನ. ನಿಮ್ಮ ಅನುಮಾನ ಸರಿ ಇತ್ತು, ನಾವೇ ಇರಿಟೇಟ್ ಆಗಿದ್ವಿ. ನೀವು ಅದನ್ನು ಬಿಡದೆ ಫಾಲೋ ಅಪ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಬೇಡ ಸರ್. ಆ್ಯಸ್ ಅ ಪೊಲೀಸ್ ಆಫೀಸರ್ ನೀವು ನಿಮ್ಮ ಕರ್ತವ್ಯ ಮಾಡಿದ್ದೀರಾ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಬನ್ನಿ. ವೈಶಾಲಿಯ ಎಡಬಿಡದ ಪ್ರಯತ್ನ ಕೊನೆಗೂ ಫಲ ಕೊಡ್ತು. ಸುಮಾನ ಅವರ ಅಪ್ಪನೇ ವಿಷ್ಣು ಅನ್ನೋನ್ಗೆ ಮಾರಿದ್ದ. ವಿಷ್ಣು ಸುಮಾಳನ್ನ ವಿನುತಾ ಮತ್ತು ಪ್ರಭಾಕರ್ ಅನ್ನೋರ್ಗೆ ಮಾರಿದ್ದ. ಸೊ ಇದಾದ್ಮೇಲೆ ವಿನುತಾ ಮತ್ತು ಪ್ರಭಾಕರ್ ಸುಮಾಳನ್ನ ದತ್ತು ತೆಗೆದುಕೊಂಡಿರುವಂತಹ ಪತ್ರನ ಮಾಡಿಸ್ಕೊಂಡಿರ್ಬೇಕು ಅಂತ ಅನುಮಾನ ಸ್ಟ್ರಾಂಗ್ ಆಗಿತ್ತು. ಏನು ಸರ್ ಮತ್ತೆ ಇಲ್ಲಿ? ಸುಮ್ಮನೆ ಕರೀರಿ, ಎಲ್ಲ ಗೊತ್ತಾಗುತ್ತೆ. ಸುಮಾ ಮನೇಲಿ ಇಲ್ಲ ಸರ್. ಇಲ್ಲ ಅಂದರೆ ವಿಷ್ಣು ಬಂದು ಕರ್ಕೊಂಡು ಹೋದ? ಯಾವ ವಿಷ್ಣು? ಹಿರೇಹಳ್ಳಿ ವಿಷ್ಣುನಾ? ಹೌದು ಸರ್, ಅವನೇ ನಮಗೆ ಸುಮಾನ ದತ್ತು ಕೊಡಿಸಿದ್ದು. ಇವತ್ತು ಬಂದ. ಡೆಲ್ಲಿಯಿಂದ ಯಾವುದೋ ಕಮಿಷನ್ ಬಂದಿದೆ, ಅನಾಥಾಶ್ರಮದ ಮಕ್ಕಳನ್ನೆಲ್ಲ ಸೇರಿಸ್ಬೇಕು ಅಂತ ಹೇಳಿ ಸಾಯಂಕಾಲ ಕರ್ಕೊಂಬರ್ತೀನಿ ಅಂತ ಹೋದ. ಸುಮಾ ಅನಾಥ ಹುಡುಗಿ ಅಲ್ಲ, ಅವಳಿಗೊಂದು ಫ್ಯಾಮಿಲಿ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತಿತ್ತಲ್ವಾ? ಸುಮಂಗ್ ಫ್ಯಾಮಿಲಿ ಇದೆಯಾ? ಇಲ್ಲ ಸರ್, ಅವಳು ಅನಾಥೆ ಅಂತಾನೆ ನಾವು ಅವಳನ್ನ ದತ್ತಕ್ಕೆ ತಗೊಂಡಿದ್ದು. ವಿಷ್ಣುನೇ ಎಲ್ಲ ಲೀಗಲ್ ಕೆಲಸಗಳು ಮಾಡಿಕೊಟ್ಟಿದ್ದು. ಅವನು ಅನಾಥಾಶ್ರಮಕ್ಕೆ ಡೊನೇಷನ್ ಕೊಡಬೇಕು ಅಂತ 1 ಲಕ್ಷ ರೂಪಾಯಿ ತಗೊಂಡ ಸರ್. ನಾಗರಾಜ್, ಎಲ್ಲಪ್ಪ ಎಲ್ಲ ಸರ್ಚ್ ಮಾಡಿ ಓಕೆ. ಸರ್, ನಾನು ಅಷ್ಟು ಹೇಳಿದ್ರು ಯಾಕೆ ಸರ್ ಮನೆ ಚೆಕ್ ಮಾಡಿಸ್ತಾ ಇದ್ದೀರಾ? ನೀವು ಸುಮ್ಮನೆ ಮನೇಲೇ ಇಟ್ಕೊಂಡು ನಾಟಕ ಯಾಕೆ ಆಡ್ತಿರಬಾರ್ದು? ಸರ್, ನೀವು ನಮ್ಮ ಮೇಲೆ ಅನ್ನೆಸೆಸರಿ ಅನುಮಾನ ಪಡ್ತಿದ್ದೀರಾ. ವಿಷ್ಣು ಮೋಸ ಮಾಡಿ ನಮ್ಮ ತಲೆ ಕಟ್ತಿದ್ದಾನೆ ಅನಿಸ್ತಾ ಇದೆ. ಸೊ ಸುಮಾ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ಸರ್. ಏನ್ರಿ? ಎಲ್ಲೂ ಕಾಣಿಸ್ತಾ ಇಲ್ಲ. ಆ ವಿಷ್ಣು ನಂಬರ್ ಕೊಡಿ. 1 ನಿಮಿಷ ತೊಳಿ ಸರ್, ತೊಳಿ. ಸರ್, ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಸುಮಾ ಅವ್ರ ಮನೆಯಲ್ಲಿಲ್ಲ, ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀವಿ. ಅವಳ ಫೋಟೋನ ಎಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಷನ್ ಮಾಡಿದ್ದೀವಿ. ಬಹುಶಃ ನಾವು ಅವ್ರ ಮನೆಗೆ ಹೋಗಿದ್ದು ಗೊತ್ತಾಗಿ ವಿಷ್ಣುನೇ ಅವಳನ್ನು ಕಾಣೆ ಮಾಡಿರ್ಬೋದು. ಎಲ್ಲಾದರೂ ಮಾರಾಟ ಮಾಡಿರ್ಬೋದಾ ಸರ್? ಅದನ್ನು ಹುಡುಕಾಡಿದ್ವಿ. ಎಲ್ಲೂ ಯಾವ ವೇಶ್ಯಗೃಹದಲ್ಲೂ ಸುಮಾ ಬಂದಿರೋ ಬಗ್ಗೆ ಮಾಹಿತಿ ಇಲ್ಲ. ಏನು ಸರ್ ಇದು? ಅವ್ಳ ಸಮಸ್ಯೆ ಏನು ಅಂತ ಗೊತ್ತಾಗಿ ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಿಗೆ
ಏನು ಸರ್ ಆಯಿತು? ಇಷ್ಟೆಲ್ಲ ಮಾಡಿದ ವೈಶಾಲಿ ಈಗ ಸುಮ್ಮನೆ ಕೂತ್ಕೊಳ್ಳೋಳಿದ್ರ? ವಿನುತಾ ಮತ್ತು ಪ್ರಭಾಕರ್ ಸುಮಾನ ಏನು ಮಾಡಿದ್ರು? ಅವತ್ತು ವೈಶಾಲಿ ಮೇಲೆ ಆ್ಯಸಿಡ್ ಹಾಕೋಕ್ಕೆ ಟ್ರೈ ಮಾಡಿದ್ದು ಈ ವಿಷ್ಣುನೇ. ಹಾಗಿದ್ರೆ ವಿಷ್ಣು, ಪ್ರಭಾಕರ್, ವಿನುತಾ ಇವರೆಲ್ಲ ಸೇರಿ ಏನಾದರೂ ಸ್ಕ್ರೀಮ್ ಮಾಡಿದ್ರಾ? ಸರ್, ವಿಷ್ಣು ಫೋಟೋ ಸಿಕ್ಕಿದೆ ಸರ್. ನಮ್ಮ ಇನ್ಫಾರ್ಮರ್ಸ್ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಆದರೆ ಅವನ ಜೊತೆ ಯಾವ ಮಗುನೂ ಇಲ್ವಂತೆ ಸರ್. ಸುಮ್ಮನೆ ಏನಾದರೂ ಆ ವಿಷ್ಣು ಬಚ್ಚಿಟ್ಬಿಟ್ಟಿರೋಣ? ಕೊಲೆಗಿಲೆ ಏನಾದರೂ ಮಾಡ್ಬಿಟ್ಟಿದ್ದಾನೇನ್ರಿ? ಕೊಲೆ ಯಾಕೆ ಮಾಡ್ತಾನೆ ಸರ್? ಅವನ ಪ್ರಕಾರ ಸುಮಾ ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ. ಬಾಂಬೆಗೂ ಕಲ್ಕತ್ತಾಗೋ ಯಾವ್ದಾದ್ರು ಗಿರಾಕಿಗೆ ಮಾರಿ ಲಾಭ ಮಾಡಿರ್ತಾನೆ ಅನ್ಸುತ್ತೆ. ಅಥವಾ ಈ ವಿನುತಾ, ಪ್ರಭಾಕರ್, ಈ ವಿಷ್ಣು ಎಲ್ಲ ಸೇರಿಕೊಂಡು ಏನೋ ನಮ್ಮ ಹತ್ರ ನಾಟಕ ಆಡ್ತಿದ್ದಾರ ಅಂತ. ವೈಶಾಲಿ ಬನ್ನಿ, ಈ ಫೋಟೋ ನೋಡಿ. ಇವನ್ನೆಲ್ಲಾದ್ರೂ ನೋಡಿದ್ದೀರಾ ನೆನಪಿಸ್ಕೊಳ್ತೀವಿ. ಸರ್, ಇವ್ನ ಮುಖಕ್ಕೆ ಬಟ್ಟೆ ಕಟ್ಕೊಂಡು ನನ್ನ ಮೇಲೆ ಆ್ಯಸಿಡ್ ಹರ್ಚಕ್ಕೆ ಬಂದಿದ್ದು ಇವನೇ ಅಂತ ಕಾಣುತ್ತೆ. ಅಂದರೆ 3 ಜನನೂ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಅಷ್ಟೇ ಅಲ್ಲ ಸರ್, ಸುಮಾ ಇನ್ನೂ ವಿನುತಾ ಮನೆಯಲ್ಲೇ ಇದ್ದಾಳೆ. ಹೌದಾ? ಹೇಗೆ ಅಷ್ಟೂರಾಗಿ ಹೇಳ್ತೀರಾ? ನನಗೆ ಅವರಿಬ್ಬರ ಮೇಲೆ ನಂಬಿಕೆನೇ ಇಲ್ಲ ಸರ್. ಅದಕ್ಕೆ ನೆನ್ನೆ ರಾತ್ರಿ ವಿನುತಾ ಮನೆ ಹತ್ರ ಹೋಗಿದ್ದೆ. ಅವರು ಮೋಸ್ಟ್ಲಿ ಸುಮಾಗೆ ಜೋರಾಗಿ ಹೊಡಿತಾ ಇದ್ರು ಸರ್. ಅವಳು ಅಳೋದು ಕೇಳಿಸ್ತು ನನಗೆ. ಬನ್ನಿ, ಈಗಲೇ ಹೋಗೋಣ. ಸರ್, ಇದು ಓಪನ್ ಆಗ್ತಾ ಇಲ್ಲ. ಹೌದಾ? ಹೋಗಿ ಮನೆಯವ್ರ ಕರ್ಕೊಂಡ್ಬನ್ನಿ, ಕಬೋರ್ಡ್ ಓಪನ್ ಮಾಡಲಿ. ಸರಿ ಸರ್, ಓಕೆ. ಸರ್, ಬಂದ್ರೆ ನೋಡಿ ಸರ್. ರೀ, ಈ ಕಬೋರ್ಡ್ ಓಪನ್ ಮಾಡ್ರೆ. ಯಾಕೆ ಸರ್? ಓಪನ್ ಮಾಡಿ ಅಂದೆ. ಅದು ಎಲ್ಲಿ ಕೀ ಕೊಡ್ರಿ, ಇಲ್ಲಿ ಕೀ ಕೊಡ್ರಿ ಇಲ್ಲಿ. ಹೇಳು. ಸುಮಾನ ಹಿರೇಹಳ್ಳಿ ಅನಾಥಾಶ್ರಮದಿಂದ ಕಳಿಸ್ಕೊಟ್ಟಿದ್ದು ಯಾರು? ಹೇಳು. ಸರ್, ಅನಾಥಾಶ್ರಮದಿಂದ ಅಲ್ಲ ಸರ್, ವಿಷ್ಣುವಿಂದ 1 ಲಕ್ಷ ಕೊಟ್ಟು ಖರೀದಿ ಮಾಡಿದ್ವಿ ಸರ್. ನಾಚಿಕೆ ಆಗೋದಕ್ಕೆ ಅದು ಹೆಣ್ಮಗು ಕಣೆಯ. ಖರೀದಿ ಮಾಡೋದಕ್ಕೆ ವಸ್ತುನ ನೋಡಕ್ಕೆ ಸಭ್ಯಸ್ಥನ ಥರ ಇದೆಯಾ? ಬಾಯಿಗೆ ಬಂದಾಗ ಒದರ್ತೀಯಾ? ಹೇಳು. ದತ್ತು ಪೇಪರ್ಸ್ನ ಹೇಗೆ ಮತ್ತು ಯಾರಿಂದ ರೆಡಿ ಮಾಡಿಸ್ಕೊಂಡ್ರಿ? ಸರ್, ಯಾರಿಗೂ ಅನುಮಾನ ಬರಬಾರ್ದು ಅಂತ ದತ್ತು ಪೇಪರ್ ನಕಲಿನ ವಿಷ್ಣುನೇ ಮಾಡಿಕೊಟ್ಟ ಸರ್. ಅವಳನ್ನ ಬರೀ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅಷ್ಟೇ. ಮನೆ ಕೆಲಸಕ್ಕೆ ಬಿಟ್ಟು ಬೇರೆ ಕೆಲಸಕ್ಕೆ ಆ ಹುಡುಗಿನ ಬಳಸ್ಕೊಂಡಿದ್ರಾ? ಮೊದಲೇ ಆ ಹುಡುಗಿ ಮೈನರು. ಹಾಗೇನಾದರೂ ಬಳಸ್ಕೊಂಡಿದ್ರೆ ಚೆನ್ನಾಗಿ ಸಿಕ್ಕಾಕೋತೀರಾ ಇಬ್ರು? ಇಲ್ಲ ಸರ್, ಬೆಂಗಳೂರಲ್ಲಿ ಮನೆ ಕೆಲಸ ಸಿಗೋದು ಭಾರಿ ಕಷ್ಟ ಸರ್. ಅದಕ್ಕೆ ಅವಳನ್ನ ಬರೀ ಮನೆ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೊತಿದ್ವಿ. ಮಾಡಿರೋ ಕೆಲಸಕ್ಕೆ ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ರೆ ಇಬ್ರಿಗೂ ಚೆನ್ನಾಗಿ ಬುದ್ಧಿ ಬರುತ್ತೆ. ಸಮಾಧಾನ ಮಾಡ್ಕೋ. ಅವ್ರು ತಿಂಗಳು ಊರಿಗೆ ಸಂಬಳ ಕಳಿಸ್ತಿದ್ದೀನಿ ಅಂತಿದ್ರು. ನಾನು ಅಲ್ಲಿಗೆ ಹೋಗಿ ಸುಮಾರು 1 ವರ್ಷದ ಮೇಲೆ ಆಯಿತು. ಆಮೇಲೆ ಅವ್ರ ಊರಿಗೆ ಸಂಬಳ ಕಳಿಸ್ತಿಲ್ಲ ಅಂತ ನಂಗೆ ಅನುಮಾನ ಬಂತು. ಅದಕ್ಕೆ ಒಂದು ದಿವಸ ಅಲ್ಲಿಂದ ತಪ್ಪಿಸ್ಕೊಂಡೆ. ನಮ್ಮ ಪಕ್ಕದ ಮನೇಲಿ ಭಾಸ್ಕರಣ್ಣ ಅಂತ ಒಬ್ಬರಿದ್ರು. ಅವ್ರ ಫೋನ್ ನಂಬರ್ ನನಗೆ ನೆನಪಿತ್ತು. ಅದಕ್ಕೆ ಅವ್ರಿಗೆ ಕಾಲ್ ಮಾಡೋಕೆ ಹೋದರೆ ಎಲ್ಲ ರಾಂಗ್ ನಂಬರ್ಗೆ ಹೋಗ್ತಿತ್ತು. ಇದನ್ನೆಲ್ಲ ನಾವು ನಿಮ್ಮ ಮನೆಗೆ ಬಂದಾಗ ಯಾಕೆ ಹೇಳಿಲ್ಲ? ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನಾವು ಅವಳ ಬಾಯಲ್ಲೇ ಕೇಳಬೇಕು. ಸರಿ ಆಯ್ತು, ಅವಳನ್ನ ಕರ್ಕೊಂಬರ್ತೀನಿ, ಇಲ್ಲೇ ಇರಿ. ಸುಮಾ, ನೀನು ಒಸಿ ಸಾಕು, ಎದ್ದೇಳು ಮೇಲೆ. ನೋಡು, ನೀನು ನೋಡೋಕೆ ಯಾರೋ ಬಂದಿದ್ದಾರೆ. ಈ ಡ್ರೆಸ್ ಹಾಕ್ಕೊಂಡು ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ನೀಟಾಗಿ ಬಾ.
ಅವ್ರ ಮುಂದೆ ಏನಾದರೂ ನನ್ನ ಮಾನ ಮರ್ಯಾದೆ ತೆಗೆದ್ರೆ ಅಷ್ಟೇ ನಿನಗೆ. ಹೋಗು. ಅಷ್ಟೇ ಅಲ್ಲ, ನಾನೇನಾದರೂ ಅವ್ರ ಮಾತು ಕೇಳಲಿಲ್ಲ ಅಂದರೆ ನಮ್ಮ ಅಮ್ಮನ ಮತ್ತು ತಂಗಿನ ಬೇರೆ ಕಡೆ ಮಾರಾಟ ಮಾಡಿಬಿಡ್ತೀನಿ ಅಂದರು. ನನ್ನಿಂದ ಅವ್ರಿಗೆ ತೊಂದರೆ ಆಗಕ್ಕೆ ಬಿಡ್ತೀನ? ಅದಕ್ಕೆ ಅವ್ರು ಹೇಳಿದ ಮಾತೆಲ್ಲ ಕೇಳ್ತಿದ್ದೆ, ನಾನೇನು ಮಾತಾಡ್ತಿರ್ಲಿಲ್ಲ. ಹೆದರ್ಕೋಬೇಡ, ನಿಮ್ಮಮ್ಮ ಬರ್ತಾರೆ, ನಿನ್ನ ಕ್ಷೇಮವಾಗಿ ಮನೆ ಕರ್ಕೊಂಡು ಹೋಗಿ. ಅಮ್ಮ, ಸರ್, ನಿಮ್ಗೆ ಹೇಗೆ ಕೈ ಮುಗಿಬೇಕೋ ಗೊತ್ತಾಗ್ತಿಲ್ಲ. ದೇವ್ರ ಥರ ಬಂದು ನಮ್ಮ ಮಗಳು ಮತ್ತೆ ನಮ್ಮ ಹತ್ರ ಸೇರೋ ಹಾಗೆ ಮಾಡಿದ್ರಿ. ಇದನ್ನೆಲ್ಲ ವೈಶಾಲಿ ಅವ್ರು ಮಾಡಿದ್ದು. ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಶಿಶು, ಅದೆಲ್ಲ ಏನು ಬೇಡ, ಅವಳನ್ನ ಚೆನ್ನಾಗಿ ಓದಿಸಿ, ಅದು ಸಾಕು. ಹಾಂ, ಹೇಳಿ ವೈಶಾಲಿ. ಸುಮಾನ ಅವ್ರ ಅಮ್ಮನ ಹತ್ರ ಸೇರಿಸಿದ್ದೀನಿ ಮೇಡಮ್. ವೆರಿ ಗುಡ್, ಐ ಆಮ್ ಪ್ರೌಡ್ ಆಫ್ ಯು. ಇದರಲ್ಲಿ ನಿಮ್ಮ ಸಹಾಯನೂ ತುಂಬ ಇದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ದೇವರು ನಮ್ಮ ಸಹಾಯಕ್ಕೆ ಅಂತ ಯಾರನ್ನಾದ್ರೂ ಯಾವುದಾದ್ರೂ ರೂಪದಲ್ಲಿ ಕಳಿಸ್ತಾರೆ. ಆ ರೀತಿ ಸುಮಾಳ ಜೀವನದಲ್ಲಿ ಬಂದಿದ್ದು ವೈಶಾಲಿ. ಪ್ರಪಂಚ ಎಷ್ಟೇ ಕೆಟ್ಟದಿರ್ಬೋದು, ಇಲ್ಲಿ ಮನುಷ್ಯತ್ವ ಅನ್ನೋದು ಕಾಣೆ ಆಗ್ತಾ ಇರ್ಬೋದು. ಇನ್ನೂ ಕೂಡ ಇಲ್ಲಿ ವೈಶಾಲಿ ಅಂತಹ ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ.